ವಾಟ್ ಈಸ್ ಎಂಗೇಜ್ಮೆಂಟ್ ರೇಟಿಂಗ್? ಯಾವ ಫಾರ್ಮ್ನ ಫಿಲ್ ಮಾಡೋಕೆ ಹೋದ್ರು, ಯಾವುದೇ ಬ್ರ್ಯಾಂಡ್ಗಳದ್ದು ಫಾರ್ಮ್ನ ಫಿಲ್ ಮಾಡೋದಕ್ಕೆ ಹೋದ್ರು ಎಂಗೇಜ್ಮೆಂಟ್ ರೇಟಿಂಗ್ನ ಕೇಳ್ತಾ ಇದ್ದಾರೆ. ಬಟ್ ನಾವು ಅದನ್ನು ನಮ್ಮ ಇನ್ಸ್ಟಾಗ್ರಾಮಲ್ಲಿ ಸರ್ಚ್ ಮಾಡಿದ್ರೆ ಸಿಗ್ತಾ ಇಲ್ಲ. ಎಂಗೇಜ್ಮೆಂಟ್ ರೇಟಿಂಗ್ ಅನ್ನೋ ಯಾವುದೇ ರೀತಿ ವರ್ಡ್ ಆಗಲಿ ಅದ್ರ ಬಗ್ಗೆ ಆಗಿ ಏನು ಸಿಗ್ತಾ ಇಲ್ಲ. ಸೊ ಈ ಎಂಗೇಜ್ಮೆಂಟ್ ರೇಟಿಂಗ್ನ ಯಾವ ರೀತಿ ಕಂಡುಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ಈ ಟಾಪಿಕಲ್ಲಿ ಹೇಳ್ತೀನಿ. ಟಾಪಿಕ್ನ ಶುರು ಮಾಡೋದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಪೇಜ್ಗೆ ಹೊಸಬ್ರಿದ್ದೀರಾ, ಹಾಗೆ ಯಾರೆಲ್ಲ ಇನ್ನು ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಹೋಗಿ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಹಾಯ್ ಎವ್ರಿವನ್. ಈ ವಾಟ್ ಈಸ್ ಎಂಗೇಜ್ಮೆಂಟ್ ರೇಟಿಂಗ್? ಎಂಗೇಜ್ಮೆಂಟ್ ರೇಟಿಂಗ್ ಅಂತ ಅಂದ್ರೇನು? ನಮ್ಮ ಇಡೀ ಇನ್ಸ್ಟಾಗ್ರಾಮ್ನ ಜಾಲಾಡಿದ್ರು ಎಂಗೇಜ್ಮೆಂಟ್ ರೇಟಿಂಗ್ ಅನ್ನೋದು ಅಲ್ಲಿ ಸಿಗಲ್ಲ. ಹಾಗಿದ್ಮೇಲೆ ಇನ್ಸ್ಟಾಗ್ರಾಮಲ್ಲಿ ಎಂಗೇಜ್ಮೆಂಟ್ ರೇಟಿಂಗ್ ಅನ್ನೋದಿಲ್ಲ ಅಂದಮೇಲೆ ನಾವು ಯಾವ ರೀತಿ ಎಂಗೇಜ್ಮೆಂಟ್ ರೇಟಿಂಗ್ನ ಕಂಡುಕೊಳ್ಳೋದು, ಯಾವ ರೀತಿ ಈ ಫಾರ್ಮಲ್ಲಿ ನಾವು ಎಂಗೇಜ್ಮೆಂಟ್ ರೇಟಿಂಗ್ನ ಹಾಕೋದು ಅನ್ನೋದ್ರ ಬಗ್ಗೆ ನಾನು ಈಗ ಹೇಳ್ಕೊಡ್ತೀನಿ. ಸಿಂಪಲ್ ಆಗಿ ಎಂಗೇಜ್ಮೆಂಟ್ ರೇಟಿಂಗ್ ಅಂತ ಅಂದರೆ ಏನು ಅಂತ ಹೇಳೋದಾದ್ರೆ, ಆ ಕ್ವಶನ್ ಅಲ್ಲೇ ಆನ್ಸರ್ ಇದೆ. ಎಂಗೇಜ್ಮೆಂಟ್, ಎಸ್, ನಮ್ಮ ಪ್ರೊಫೈಲಲ್ಲಿ ನಮ್ಮ ಪೋಸ್ಟ್ಗಳು ಅಥವಾ ನಮ್ಮ ಪ್ರೊಫೈಲ್ ಎಷ್ಟು ಎಂಗೇಜಿಂಗ್ ಆಗಿ ಇದೆ ಅಂತ ತಿಳ್ಕೊಳ್ಳೋದು ಅಷ್ಟೇನೆ. ಎಂಗೇಜಿಂಗ್ ಯಾವ ರೀತಿ ಆಗುತ್ತೆ? ಈ ಎಂಗೇಜಿಂಗ್ ಅಂದರೆ ಏನು ಅಂತ ಕೇಳೋದಾದ್ರೆ, ನಮ್ಮ ಪೋಸ್ಟ್ಗಳಿಗೆ ಮೀನ್ಸ್ ನಮ್ಮ ಪ್ರೊಫೈಲಲ್ಲಿ ನಾವು ಹಾಕಿರೋಂಥ ಪೋಸ್ಟ್ಗಳಿಗೆ ಎಷ್ಟು ಸೇವ್ ಆಗಿದೆ, ಎಷ್ಟು ಶೇರ್ಸ್ ಆಗಿದೆ, ಎಷ್ಟು ಲೈಕ್ಸ್ ಆಗಿದೆ, ಎಷ್ಟು ವ್ಯೂಸ್ ಆಗಿದೆ, ಈ ಎಲ್ಲ ಪ್ರೋಸೆಸ್ಗಳನ್ನೇ ಎಂಗೇಜಿಂಗ್ ಅಂತ ಹೇಳೋದು. ಒಂದು ಪ್ರೊಫೈಲಲ್ಲಿ ಈ ಎಲ್ಲ ಪ್ರೋಸೆಸ್ಗಳು ಆಗಿರೋದನ್ನ ನಮ್ಮ ಪ್ರೊಫೈಲ್ ಎಂಗೇಜಿಂಗ್ ಆಗಿದೆ ಅಂತ ಹೇಳ್ತೀವಿ. ಇದನ್ನೆಲ್ಲ ಸೇರಿ ಒಂದು ನಂಬರ್ ಬರುತ್ತೆ, ಮೀನ್ಸ್ ಒಂದು ಪರ್ಸೆಂಟೇಜ್ ಅಂತ ಹಾಕ್ಬೇಕು ನಾವು. ಅದೇ ಎಂಗೇಜ್ಮೆಂಟ್ ರೇಟಿಂಗ್. ಅದನ್ನ ಯಾವ ರೀತಿ ಹಾಕೋದು ಅಂತ ಹೇಳೋದಾದ್ರೆ, ನಮ್ಮ ಟೋಟಲ್ ನಮ್ಮ ಪ್ರೊಫೈಲಲ್ಲಿ ಎಷ್ಟು ಪೋಸ್ಟ್ ಹಾಕಿದೀವಲ್ವ ಅಷ್ಟು ಪೋಸ್ಟ್ಗಳ ಒಂದು ವ್ಯೂಸ್ ಎಷ್ಟಿದೆ, ಹಾಗೆ ಇಂಟ್ರಾಕ್ಷನ್ಸ್ ಎಷ್ಟಿದೆ, ಈ ಎರಡನ್ನು ಡಿವೈಡ್ ಮಾಡಬೇಕು. ಓಕೆನಾ? ಅದನ್ನ ಯಾವ ರೀತಿ ಅಂತ ನೆಕ್ಸ್ಟ್ ನಾನು ಡೀಟೇಲಿಂಗ್ ಆಗಿ ಹೇಳ್ತೀನಿ. ಸೊ ಒಂದು ನಮ್ಮ ಇಡೀ ಪ್ರೊಫೈಲಲ್ಲಿ ಎಷ್ಟೆಲ್ಲ ಪೋಸ್ಟ್ಗಳು ಹಾಕಿದ್ದೀವಿ ಅಷ್ಟಕ್ಕೆಲ್ಲ ಎಷ್ಟು ವ್ಯೂಸ್ ಆಗಿದೆ, ಆ ವ್ಯೂಸ್ ಹಾಗೆ ಇಂಟ್ರಾಕ್ಷನ್ಸ್ ಎಷ್ಟಾಗಿದೆ ಅನ್ನೋದನ್ನ ನಾವು ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದಾಗ ನಮಗೆ ಒಂದು ನಂಬರ್ ಸಿಗುತ್ತೆ ಅಲ್ವಾ? ಆ ಎರಡು ನಂಬರ್ಸ್, ವ್ಯೂಸ್ ಹಾಗೆ ಇಂಟ್ರಾಕ್ಷನ್ನ ಡಿವೈಡ್ ಮಾಡಿದಾಗ ಒಂದು ನಂಬರ್ ಸಿಗುತ್ತೆ ಕ್ಯಾಲ್ಕುಲೇಟ್ ಮಾಡಿದಾಗ. ಸೊ ಆ ನಂಬರ್ನ 100ಇಂದ ಇಂಟು ಮಾಡಿದ್ರೆ ಆಗ ನಮಗೆ ಒಂದು ಪರ್ಸೆಂಟೇಜ್ ಸಿಗುತ್ತೆ. ಮೀನ್ಸ್ ಆಗ ಒಂದು ನಂಬರ್ ಸಿಗುತ್ತೆ, ಅದನ್ನ ನಾವು ಪರ್ಸೆಂಟೇಜ್ ಆಗಿ ಕನ್ವರ್ಟ್ ಮಾಡಬೇಕು. ಅದೇ ನಮ್ಮ ಎಂಗೇಜ್ಮೆಂಟ್ ರೇಟಿಂಗ್ನ ಪರ್ಸೆಂಟೇಜ್. ಓಕೆ, ಅದನ್ನೇ ನಾವು ಎಂಗೇಜ್ಮೆಂಟ್ ರೇಟಿಂಗ್ ಅಂತ ಹೇಳೋದು. ಅದು ಯಾವ ರೀತಿ ಮಾಡೋದು ಅಂತ ಹೇಳಿ ನಾನೀಗ ತೋರಿಸ್ಕೊಡ್ತೀನಿ. ಫಸ್ಟ್ಲಿ ನಮ್ಮ ಪ್ರೊಫೈಲ್ನ ಓಪನ್ ಮಾಡಿಕೊಂಡ್ರೆ ಪ್ರೊಫೈಲ್ ಕೆಳಗಡೆನೆ ಡ್ಯಾಶ್ಬೋರ್ಡಲ್ಲಿ ನಮ್ಮ ಫುಲ್ ಇಂಟ್ರಾಕ್ಷನ್ ಮತ್ತು ವ್ಯೂಸು, ಫಾಲೋವರ್ಸ್ ಎಲ್ಲದನ್ನು ತೋರಿಸುತ್ತೆ. ಯಾರಿಗೆ ಡ್ಯಾಶ್ಬೋರ್ಡ್ ತೋರಿಸಲ್ಲ ಅಂತ ಅಂದರೆ ಅವರು ಅವರ ಪ್ರೊಫೈಲ್ನ ಪ್ರೊಫೆಷ್ನಲ್ ಆಗಿ ಕನ್ವರ್ಟ್ ಮಾಡಿರಲ್ಲ, ಅವರಿಗೆ ತೋರಿಸ್ತಿರಲ್ಲ. ಅವರು ಹೋಗಿ ಸೆಟ್ಟಿಂಗ್ಸಲ್ಲಿ ನೀವು ಚೇಂಜ್ ಮಾಡ್ಕೊಳ್ಳಿ. ಓಕೆನಾ? ಈಗ ನೋಡೋದಾದರೆ ನಂದು 3.4 ಲ್ಯಾಕ್ ವ್ಯೂಸು ಮತ್ತು 12,800 ಅಷ್ಟು ಇಂಟ್ರಾಕ್ಷನ್ನ ತೋರಿಸ್ತಾ ಇದೆ ಅಲ್ವಾ? ಸೊ ನಾವೀಗ ಈ ಎರಡು ನಂಬರ್ನ ತೊಗೊಳ್ಬೇಕು. ಓಕೆನಾ? ವ್ಯೂಸ್ ಮತ್ತು ಇಂಟ್ರಾಕ್ಷನ್ ಎರಡು ಒಂದು ನಂಬರ್ಸ್ ಏನಿದೆ ಅಲ್ವಾ ಅದನ್ನು ತೊಗೊಂಡು ನಾವು ಡಿವೈಡ್ ಮಾಡಬೇಕು. ಯಾವ ರೀತಿ ಅಂತ ಅಂದರೆ, ಫಸ್ಟು ಇಂಟ್ರಾಕ್ಷನ್ಸ್ ಎಷ್ಟು ಇದೆ ಅದು, ಹಾಗೆ ವ್ಯೂಸ್ ಎಷ್ಟಿದೆ ಆ ನಂಬರ್ನ ಹಾಕ್ಕೊಂಡ್ರೆ ನನಗೆ ಇಲ್ಲಿ 3.764 ಅಷ್ಟು ನನಗೆ ನಂಬರ್ ಬಂತು. ಡಿವೈಡ್ ಮಾಡಿರೋದ್ರಿಂದ ಬಂದಿರೋ ಅಂಥ ಆನ್ಸರ್ನ ಇಟ್ಕೊಂಡು ಇಂಟು ಮಾಡಿದ್ರೆ ನನಗೆ 3.76 ಬರುತ್ತೆ. ಆಲ್ಮೋಸ್ಟ್ ಈಸ್ ಈಕ್ವಲ್ ಟು 7.6 ಅಂತ ಅಂದರೆ ನನಗೆ 8ಗೆ ನಾನು ರೌಂಡ್ ಮಾರ್ಕ್ ಆಗಿ ಹಾಕೊಳ್ತೀನಿ. ಇದು ನನ್ನ ಎಂಗೇಜ್ಮೆಂಟ್ ರೇಟಿಂಗ್. ಓಕೆನಾ? ಎಷ್ಟು? 3.8. ಇದು ನನ್ನ ಎಂಗೇಜ್ಮೆಂಟ್ ರೇಟಿಂಗ್. ಎಸ್, ನೋಡಿದ್ರೆ ಅಲ್ವಾ ಎಂಗೇಜ್ಮೆಂಟ್ ರೇಟಿಂಗ್ ಅಂತ ಅಂದ್ರೆ ಏನು, ಅದನ್ನು ಎಷ್ಟು ಈಸಿಯಾಗಿ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಬೋದು ಅಂತ ಹೇಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಹಾಗೆ ಇದೇ ರೀತಿಯ ಹೆಚ್ಚಿನ ಟಿಪ್ಸ್ಗಳು ಬೇಕು ಅಂತ ಅಂದರೆ ನೀವು ನನ್ನ ಪ್ರೊಫೈಲಿಂದ ಸಬ್ಸ್ಕ್ರೈಬ್ ಮಾಡಿರಬೇಕಾಗುತ್ತೆ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.